ಕನ್ನಡ ಕೂಟದ ಸದಸ್ಯರಿಗೆಲ್ಲರಿಗೂ ನಮಸ್ಕಾರ. ಇಂದು ನಾವು ನಿಮಗೆ ಒಬ್ಬ ವಿಶೇಷ ಅತಿಥಿಯನ್ನು ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಇವರು ಡಾಕ್ಟರ್ ಮಾಲವಿಕಾ ಕಪೂರ್. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾದಂತಹ ಕನ್ನಡದ ಹೆಮ್ಮೆಯ ಲೇಖಕರು, ಬರಹಗಾರರು, ಜೊತೆಗೆ ಮಹಾ ಮೇಧಾವಿಯಾದಂತಹ ಡಾಕ್ಟರ್ ಶಿವರಾಮ್ ಕಾರಂತ್ರವರ ಸುಪುತ್ರಿ ಇವರು. ಇವರ ಕಿರುಪರಿಚಯ: ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಪ್ರಸಿದ್ಧ ಮಕ್ಕಳ ಮಾನಸಿಕ ತಜ್ಞೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ ಸ್ಟಡೀಸ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸಂಸ್ಥೆಗಳಲ್ಲಿ ಗೌರವಾನ್ವಿತ ಅತಿಥಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಈ ಹಿಂದೆ ನಿಮ್ಹಾನ್ಸ್ನಲ್ಲಿ ಕೂಡ ಕ್ಲಿನಿಕಲ್ ಸೈಕಾಲಜಿ ವಿಭಾಗದ ಮುಖ್ಯಸ್ಥರಾಗಿ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದುವರೆಗೂ ಸುಮಾರು 22 ಪುಸ್ತಕಗಳು, 40 ಪುಸ್ತಕದ ಭಾಗಗಳು, 85 ವಿದ್ವತ್ಪೂರ್ಣ ಲೇಖನಗಳ ಕರ್ತೃಗಳಾಗಿದ್ದಾರೆ. ರಾಷ್ಟ್ರೀಯ ಮನಃಶಾಸ್ತ್ರ ಸಂಸ್ಥೆಯಿಂದ ಜೀವಮಾನ ಸಾಧನೆಗೆ ಪ್ರಶಸ್ತಿ, ಫೆಲೋಶಿಪ್ ಪುರಸ್ಕಾರಗಳಿಗೆ ಪಾತ್ರರಾಗಿದ್ದಾರೆ. WHO, NCERT, ICSSR ಇತ್ಯಾದಿ ಅನೇಕ ಸಂಸ್ಥೆಗಳಲ್ಲಿ ಕನ್ಸಲ್ಟೆಂಟ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಇಟಲಿಯ ಪ್ರತಿಷ್ಠಿತ ಸ್ಟಡಿ ಆ್ಯಂಡ್ ಕಾನ್ಫರೆನ್ಸ್ ಸೆಂಟರ್ನಿಂದ 2 ಬಾರಿ ಸ್ಕಾಲರ್ ಇನ್ ರೆಸಿಡೆನ್ಸಿ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅನೇಕ ಸಂಸ್ಥೆಗಳಲ್ಲಿ, ಅಂಗನವಾಡಿಗಳಲ್ಲಿ, ಗ್ರಾಮೀಣ ಹಾಗೂ ಬುಡಕಟ್ಟು ಶಾಲೆಗಳಲ್ಲಿ ಮಕ್ಕಳ ಮಾನಸಿಕ ತಜ್ಞೆಯಾಗಿ, ವಿಶೇಷ ಸಲಹೆಗಾರರಾಗಿ ಅನನ್ಯ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರ ಸಾಧನೆಯ ಪಟ್ಟಿಯಂತೂ ಮುಗಿಯೋದೇ ಇಲ್ಲ. ಅವರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋಣ ಬನ್ನಿ. ಎಲ್ಲರಿಗೂ ನಮಸ್ಕಾರ. ಉತ್ತರ ಕ್ಯಾಲಿಫೋರ್ನಿಯಾ ಕನ್ನಡ ಕೂಟದ ವತಿಯಿಂದ ಇಂದು ವಿಶೇಷವಾದಂತಹ ಸಂವಾದವನ್ನು ಏರ್ಪಡಿಸಿದ್ದೇವೆ. ಕರ್ನಾಟಕದ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರೂ ಆದ, ಜ್ಞಾನಪೀಠ ಪುರಸ್ಕೃತರೂ ಆದ ಡಾಕ್ಟರ್ ಶಿವರಾಮ್ ಕಾರಂತರ ಸುಪುತ್ರಿ ಹಾಗೂ ಮಕ್ಕಳ ಮಾನಸಿಕ ತಜ್ಞೆಯಾಗಿ ವಿಶೇಷವಾದಂತಹ ಖ್ಯಾತಿಯನ್ನು ಗಳಿಸಿದಂತಹ ಡಾಕ್ಟರ್ ಮಾಲವಿಕಾ ಕಪೂರ್ ಅವರು ಇಂದು ನಮ್ಮ ವಿಶೇಷ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಮೊದಲಿಗೆ ಜ್ಞಾನಪೀಠ ಪುರಸ್ಕೃತರಾದಂತಹ ಡಾಕ್ಟರ್ ಶಿವರಾಮ್ ಕಾರಂತರವರ ಸುಪುತ್ರಿ ನೀವೆಲ್ಲ ಪ್ರೀತಿಯಿಂದ ಅವರನ್ನ ತಾತ ಅಂತ ಕರೀತಿದ್ರಿ. ಮನೆಯಲ್ಲಿ 4 ಜನ ಮಕ್ಕಳು. ನಿಮ್ಮ ಪರಿವಾರವನ್ನ ನಮಗೆ ಪರಿಚಯ ಮಾಡಿಕೊಡೋದಾದ್ರೆ, ಯಾಕಂದ್ರೆ ಶಿವರಾಮ್ ಕಾರಂತರ ಬಗ್ಗೆ ನಾವು ಬಹಳಷ್ಟು ಓದಿದ್ದೀವಿ, ಆದ್ರೆ ಪರಿವಾರ ಹೇಗಿತ್ತು, ನೀವು ನಿಮ್ಮ ಸಹೋದರಿಯರ ಜೊತೆ ಹೇಗಿದ್ರಿ ಅನ್ನೋದನ್ನ, ಆ ಬಾಲ್ಯದ ದಿನಗಳನ್ನ ನೆನೆಯೋದಾದ್ರೆ ಏನು ಹೇಳಿ ಬರ್ತೀವಿ? ನಮ್ಮ ತಾಯಿ ಲೀಲಾ ಕಾರಂತ್, ನನ್ನ ದೊಡ್ಡ ಅಣ್ಣ ಇದ್ದ, ಅವನ ಹೆಸರು ಹರ್ಷ, ಆಮೇಲೆ ನಾನು, ಆಮೇಲೆ ನನ್ನ ತಮ್ಮ ಉಲ್ಲಾಸ್ ಕಾರಂತ್, ಮತ್ತೆ ಕ್ಷಮ ಕೊನೆಯವರು. ಆದರೆ ನಮ್ಮ ಏಜ್ ಡಿಫ್ರೆನ್ಸ್ ತುಂಬ ಜಾಸ್ತಿ ಇತ್ತು. ಐ ವಾಸ್ 10 when Kshama was born, 8 when Ullas was born. So it was more like I was very important. ಕಣ್ಮಣಿ ಆಗಿದ್ದೆ ನಮ್ಮ ತಂದೆ 8 ವರ್ಷದ ತನಕ. ಆಮೇಲೆ ನನ್ನ ಸಿಬ್ಲಿಂಗ್ಸ್ ಹುಟ್ಟಿದ್ರು. ಸೊ ಆ ಟೈಮಲ್ಲಿ ನನ್ನ ಅಣ್ಣ ಅವನು ಏನೇನೋ ಆಟ ಆಡ್ಕೊಂಡು ಎಲ್ಲೆಲ್ಲೋ ಇರ್ತಿದ್ದ. ಬಟ್ ಐ ವಾಸ್ ಸಂಬಡಿ ಹೂ ವಾಸ್ ವೆರಿ ಅಟ್ಯಾಚ್ ಟು ಮೈ ಫಾದರ್ ಆ್ಯಂಡ್ ಹಿ ವಾಸ್ ವೆರಿ ಅಟ್ಯಾಚ್ ಟು ಮೀ. ಹಾಗಾಗಿ ಐ ಹ್ಯಾಡ್ ಎ ವೆರಿ ಕ್ಲೋಸ್ ಟೈ ವಿತ್ ಹಿಮ್. ಬಟ್ ದ ಬೆಸ್ಟ್ ಥಿಂಗ್ ಅಬೌಟ್ ಚೈಲ್ಡ್ಹುಡ್ ಮೆಮರಿ ಇಸ್ ದಟ್ ಹಿ ವುಡ್ ಟೆಲ್ ಮೀ ಸ್ಟೋರೀಸ್ ಎವ್ರಿ ನೈಟ್ ಫಾರ್ 1 hour. ವಾಟ್ ಎವರ್ ಏನು ಸ್ಟೋರಿ ಬೇಕು ಅಂತ ನನಗೆ ಹೇಳಿದರೆ ಅವರು ಅದನ್ನು ಅದೇ ಕತೆ ಕಟ್ಟಿ ಹೇಳ್ತಾ ಇದ್ರು. ಆಮೇಲೆ ಅವರಿಗೆ ಹೊರಗೆ ಹೋಗಿ ಟಾಯ್ಸ್ ತಂದು ಕೊಡೋದೇ ಇಲ್ಲ. ನನಗೇನಾದರೂ ಬೇಕು ಅಂದರೆ ಅವರೇ ಅದನ್ನು ಮಾಡ್ತಾಯಿದ್ರು, ಟಾಯ್ಸನ್ನು. ಆಮೇಲೆ ಅವರಿಗೆ ಎಜುಕೇಷನ್ ಬಗ್ಗೆ ಭಾಳ ತಿರಸ್ಕಾರ ಇತ್ತು. ಸೊ ಅವರು ನನ್ನ ಮಕ್ಕಳು ಶಾಲೆಗೆ ಹೋಗಿ ಒದ್ದಾಡಬಾರ್ದು, ನಾವು ಯಾರು ಶಾಲೆಗೆ ಹೋಗಿಲ್ಲ. ಸೊ ನಾವೆಲ್ಲ ಮನೆಯಲ್ಲೇ, ಬಾಲವನ ಅಂತ ನಮ್ಮ ಮನೆ ಹೆಸರು, ಅದನ್ನೇ ನಮ್ಮ ಶಾಲೆ ಆಗಿತ್ತು. ಸೊ 6 acres ಆಫ್ ಲ್ಯಾಂಡಲ್ಲಿ ನಮ್ಮದು ಪ್ರಾಪರ್ಟಿಯಲ್ಲಿ ನಾವು ಆಟ ಆಡ್ತಾ, ನೋಡ್ತಾ, ಸುತ್ತಾಡ್ತಾ, ತಂದೆ ಜೊತೆ ಇರೋದು. ನಾನು ತಂದೆ ಜೊತೆ ವಾಕ್ ಎಲ್ಲ ಹೋಗ್ತಾ ಇದ್ದೆ. ಹಾಗೆ ಬಹಳ
ಬಹಳ ಕ್ಲೋಸ್ ಆಗಿದ್ದು, ನೇಚರಲ್ಲೇ ಬೆಳೆದ ಹಾಗೆ ಬೆಳೆದಿದ್ದೇವೆ. ಯಾಕಂದರೆ ಅವರಿಗೆ ಫಾರ್ಮಲ್ ಟೀಚಿಂಗ್ ಎಜುಕೇಷನಲ್ಲಿ ನಂಬಿಕೆ ಇರಲಿಲ್ಲ. ಆದರೆ ನಮ್ಮ ಎಜುಕೇಷನ್ ಬೇರೆ ರೀತಿ ಇತ್ತು. ಯಾಕಂದರೆ ಒಂದು ಕತೆ ಮೂಲಕ, ಇನ್ನು ಅವರು ಬುಕ್ಸ್ ಎಲ್ಲ ತೋರಿಸೋದು, ಎನ್ಸೈಕ್ಲೋಪೀಡಿಯಾಸ್, ನೇಚರ್ ಬುಕ್ಸ್, ಅದು ಇದು. ಆಮೇಲೆ ನಮ್ಮನ್ನು ಕರ್ಕೊಂಡು ಎಲ್ಲೆಲ್ಲೋ ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಾನು ಚಿಕ್ಕಳಿಗ ನನ್ನನ್ನು, ಆಮೇಲೆ ನನ್ನ ತಮ್ಮ ತಂಗಿಯರನ್ನು. ಸೊ ನಮ್ಮ ಬಯೋಗ್ರಫಿಯಲ್ಲಿ ನಾವು ಬರೆದಿದ್ದೇವೆ. ನಾವು 3 ಜನನೂ ತುಂಬ ಅವ್ರ ಜೊತೆ ಸುತ್ತಾಡಿದ್ದೇವೆ. ಕರ್ನಾಟಕದ ಎಲ್ಲ ಕಡೆನೂ ಸುತ್ತಾಡ್ಕೊಂಡು ಬರ್ತಾ ಇದ್ವಿ. ಸೊ on the intellectual side, stimulation side, he kept us very alive. ಹಾಗೆ ಆದರೆ ಹೆಚ್ಚಿನವರಿಗೆ ನಮ್ಮ ತಾಯಿ ಬಗ್ಗೆ ಗೊತ್ತಿಲ್ಲ. She was a very brilliant woman, and she fell in love with my father when she was only 17, and then at 18 she got married. ಹಾಗಾಗಿ there was age difference between them, but she thought, there is nothing beyond him. He was absolutely the most important thing in her life. ಅಂಡ್ ಅವರು ಪ್ರಪೋಸ್ ಮಾಡಿದ್ರು ಆ ಕಾಲದಲ್ಲಿ ಅಂತ ಓದೋದಕ್ಕೆ ಒಂಥರ ಆಶ್ಚರ್ಯ, ಸಂತೋಷ ಎರಡೂ ಆಯ್ತು. ಹಾಗಾದ್ರೆ ಅವ್ರು ಎಷ್ಟು ಮಟ್ಟಿಗೆ ಇಷ್ಟಪಡಬೇಕು ಅಂದ್ರೆ ಆ ವ್ಯಕ್ತಿತ್ವನ ಅವ್ರು ಎಷ್ಟು ನೋಡಿದ್ರು ಅಂತ. ಶಿ ವಾಸ್ ಎ ಸ್ಟೂಡೆಂಟ್, ಹಿ ಟಾಟ್ ಹರ್ ಡಾನ್ಸ್ ಅದೆಲ್ಲ. ಸೊ ಆಕ್ಚುಲಿ ನಮ್ಮ ಬಯೋಗ್ರಫಿಯಲ್ಲಿ ಅದೆಲ್ಲ ಡೀಟೇಲ್ಸ್. ಬಟ್ ಹೊರಗಿನವರಿಗೆ ಅವರು ಎಷ್ಟು ಇಂಪಾರ್ಟೆಂಟ್ ಆಗಿ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ, ಅದು ಯಾರಿಗೂ ಗೊತ್ತಿಲ್ಲ. One thing, he was brilliant. He was a polymath. ಅವ್ರಿಗೆ ಗೊತ್ತಿಲ್ಲದ ವಿಷಯ ಇರಲಿಲ್ಲ. ಆದರೆ she was no less. Intellectually, I mean, she was only not even a matriculate. She used to tell me, ನೀನು ಪ್ರೆಗ್ನೆಂಟ್ ಆಗಿರುವಾಗ ನಾನು ಫ್ರಾಯ್ಡ್ ಬುಕ್ಸ್ ಓದಿದ್ದೆ. ಆ ಟೈಮಲ್ಲಿ ಅವರು ಮುಂಬೈ ಬಿಟ್ಟು ಕರ್ನಾಟಕಕ್ಕೆ ಬಂದು ಕನ್ನಡ ಕಲಿತು ಶಾಲೆಗೆ ಹೋಗಿ, ಶಿ ವಾಸ್ ಲಿಟಲ್ ಓಲ್ಡರ್ ಇನ್ ದ ಕ್ಲಾಸ್. ಅಷ್ಟೆಲ್ಲ ಮಾಡಿ ಬೈ ದ ಟೈಮ್ ಶಿ ಗಾಟ್ ಮ್ಯಾರಿಡ್ ಟು ಮೈ ಫಾದರ್, ಅವರು ಅಲ್ಲಿ ಮನೇಲಿ ಏನೇನು ಬುಕ್ಸ್ ಇತ್ತು ಅದೆಲ್ಲ ಅವರು ಓದ್ತಾ ಇದ್ರು. ಆಮೇಲೆ ಮನೆಗೆ ಯಾರ್ಯಾರು ಬರ್ತಿದ್ರು, ಮಾಸ್ತಿಯವರು, ವಿ ಸಿ ಅವರು, ಎಲ್ಲ ಲಿಟ್ರರಿ ಪೀಪಲ್ ಬರ್ತಾ ಇದ್ರು. ನಮ್ಮ ತಂದೆ ತುಂಬ ಸಿಸ್ಟಮ್ಯಾಟಿಕ್. ಅವರು ಅವ್ರ ಹತ್ರ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ಬಿಟ್ಟು ಅವರಷ್ಟಕ್ಕೆ ಕೆಲಸ ಮಾಡ್ತಾ ಇರೋದು. ಅವರ ರುಟೀನ್ ಇತ್ತು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆವರೆಗೆ ಬರೆಯೋದು, ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಗೆ ಓದೋದು. ಇನ್ನು ಮನೆಗೆ ಎಷ್ಟು ಜನ ಬಂದರೂ ನಮ್ಮ ಅಮ್ಮ ನೋಡ್ಕೊಳ್ಬೇಕು ಅವ್ರನ್ನ. ಸೊ ಶಿ ವಾಸ್ ಅನ್ ಇಂಟೆಲೆಕ್ಚುಯಲ್ ಕಂಪ್ಯಾನಿಯನ್ ಫಾರ್ ಸೋ ಮೆನಿ ಆಫ್ ದೆಮ್. ಇವರು DVG ಅವರು ಮಂಕುತಿಮ್ಮನ ಕಗ್ಗ ಬರೆಯುವಾಗ ನಮ್ಮ ತಾಯಿ ಹತ್ರ ಪತ್ರ ವ್ಯವಹಾರ ಮಾಡ್ತಿದ್ರು. ನೀವೇನು ಹೇಳ್ತೀರಿ, ಇದು ಸರಿನೋ ನಾನು ಬರ್ದಿರೋದು? ಆಗ ನಮ್ಮ ತಾಯಿ ರಿಪ್ಲೈ ಮಾಡ್ತಾ ಇದ್ರು, ಇಲ್ಲ ಇದು ಅಷ್ಟು ಸರಿ ಇಲ್ಲ, ಹೀಗೆ ಕೌಂಟರ್ ಕ್ವಶನ್ ಮಾಡೋರು. ಸೊ ಶಿ ವಾಸ್ ಇಂಟೆಲೆಕ್ಚುಯಲಿ ಆಸ್ ಬ್ರೈಟ್ ಆಸ್ ಆಲ್ ದೋಸ್ ಪೀಪಲ್ ಹೂ ಆರ್ ಕಮಿಂಗ್ ಹೋಮ್. ಸೊ that was something I grew up with. And having a mother who was intellectually so bright, so artistic. She was a dancer, singer, ella ittadu. So when he wanted to write a play, opera, she would be the first one to dance for it, give dialogue. So ಈಗ ಎಲ್ಲ ಸ್ಟೂಡೆಂಟ್ಸ್ ಅಂತ ತಗೊಂಡಿದ್ದೆಲ್ಲ ಟ್ರೈನಿಂಗ್ ಕೊಡಬೇಕು. ಬಟ್ ಫಾರ್ ಹಿಮ್ his whole stage was home because she was there doing everything. ಆಗಿರುವಾಗ theirs was an ideal match. But unfortunately things didn't turn out that way. But other thing is, she was the most compassionate human being on earth. So we have given so many instances how she took care of people. She was very kind, and I have never seen, I would not consider any woman who could be better than her. She was that kind of person. So I consider myself, tumba fortunate to have Karantar's my tata and my amma, both of them could give best life to children. And their ideally ಮಕ್ಕಳಿಗೆ ಮನೆ ಅಂದರೆ ಹಾಗೇ ಇರಬೇಕು, ಆ ಥರ ಮನೆ ನಮ್ಮನ್ನು ಬೆಳೆಸಿದ್ದಾರೆ. ಮತ್ತೆ ಅಂದರೆ ತಂದೆ ತಾಯಿ ಸಾಧಾರಣವಾಗಿ
ಪ್ರಪಂಚನ ಇಂಟ್ರೊಡ್ಯೂಸ್ ಮಾಡೋ ರೀತಿ ಬೇರೆ ಇರುತ್ತೆ, ಅಂದ್ರೆ ಹೊರಗಡೆ ಕರ್ಕೊಂಡು ಹೋಗಿ. ಆದ್ರೆ ತಂದೆ ತಾಯಿ ಇಬ್ರು ಸೇರಿ ಮನೆಯಲ್ಲೇ ನಿಮ್ಗೊಂದು ಪ್ರಪಂಚ ಕಟ್ಕೊಟ್ಟು ನಿಮ್ಮ 4 ಜನ ಮಕ್ಕಳ ಬೌದ್ಧಿಕ ಬೆಳವಣಿಗೆಗೆ ಕಾರಣರಾದ್ರು. ಎಂಥ ಗ್ರೇಟ್ ಪೇರೆಂಟಿಂಗ್ ಅಂತ ಅನ್ಸುತ್ತೆ. ಮತ್ತೆ ಕಾರಂತರಿಗೆ ನಮ್ಗೆಲ್ಲ ಗೊತ್ತಿರೋ ಹಾಗೆ ಬಹುಮುಖ ಪ್ರತಿಭೆ, ಅಂದ್ರೆ ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿ ಕೂಡ ಅವರನ್ನು ತೊಡಗಿಸ್ಕೊಂಡಿದ್ರು. ನಿಮಗೆ ಅವರು ತೊಡಗಿಸಿಕೊಂಡಂತಹ ನೆಚ್ಚಿನ ಕಾರ್ಯಕ್ಷೇತ್ರ ಯಾವುದು? ಅಂದ್ರೆ ವಿಚ್ ವಾಸ್ ಯುವರ್ ಡ್ಯಾಡ್ಸ್ ಅಂದ್ರೆ ಅವ್ರು ಯಾವ್ದ್ರಲ್ಲಿ ಇಂಟ್ರೆಸ್ಟ್? ನಿಮಗೆ ಯಾವ ಫೇವ್ರೆಟ್ ಅದರಲ್ಲಿ? ನನಗೆ ಲಿಟ್ರೇಚರ್ ಇಸ್ ಮೈ ಫೇವ್ರೆಟ್, psychology is my main interest. But most impactful was education. ನಮ್ಮನ್ನು ಹೇಗೆ ಎಜುಕೇಟ್ ಮಾಡಿದ್ರು ಅದೇ ರೀತಿ ಇಂಡಿಯಾದ ಎಲ್ಲ ಮಕ್ಕಳನ್ನು ಎಜುಕೇಟ್ ಆಗಬೇಕು ಅಂತ ನನಗೆ ಆಂಬಿಷನ್. ಅವರಿಗೆ ಮಕ್ಕಳ ಮೇಲೆ ಇದ್ದ ಪ್ರೀತಿ. ಐ ಡೋಂಟ್ ಮಿಸ್ ಮೈ ಚಿಲ್ಡ್ರನ್, ಐ ಆಮ್ ವಿತ್ ಚಿಲ್ಡ್ರನ್. ಹಾಗಾಗಿ ನನಗೆ ಚಿಲ್ಡ್ರನ್ಸ್ ವರ್ಡ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಮ್ಮ ತಂದೆ. ಆ್ಯಂಡ್ ಆಲ್ ದ ಎಜುಕೇಷನ್ ಥಿಂಗ್ಸ್ ಹೀ ಮೆನ್ಷನ್ಡ್ ಇನ್ ದ 50s ಆರ್ ಆ್ಯಕ್ಚುಲಿ ನಾನೀಗ ಪ್ರಾಕ್ಟೀಸ್ ಮಾಡೋದು. ಚೈಲ್ಡ್-ಸೆಂಟ್ರಿಕ್, ಪ್ಲೇ ಥೆರಪಿ, ಮಕ್ಕಳ ಜೊತೆ ಯಾವ ರೀತಿ ಇರಬೇಕು ಅದೆಲ್ಲ ಅವರು ನಮಗೆ ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ಬಿಕಮ್ ಎನ್ರಿಚ್ಡ್ ಅದರಿಂದಾಗಿ. ಸೊ ಆ ಮಾಡೆಲ್ ತೋರಿಸಿದ ಮೇಲೆ ನಮ್ಮ ಪ್ರೆಸೆಂಟ್ ಎಜುಕೇಷನ್ ಸಿಸ್ಟಮ್ ಲುಕ್ಸ್ ಟೆರಿಬಲ್, ಇಟ್ಸ್ ವೆರಿ ರಾಂಗ್ ಅಂತ ಕಾಣುತ್ತೆ. ಸೊ ಐ ಆಮ್ ಫೈಟಿಂಗ್ ಟು ಪ್ರೊಟೆಕ್ಟ್ ಅವರ್ ಚಿಲ್ಡ್ರನ್ away from the kind of education system that they are faced with. ಬಿಕಾಸ್ ಈಗಿನ ಕಾಲದಲ್ಲಿ ಎಲ್ಲರೂ ಕೇಳ್ತಾರೆ ಮಕ್ಕಳು ಆಡಬಾರ್ದು, ಓದ್ತಾ ಇರಬೇಕು ಅಂತ. ಸೊ ಟು ಮೀ ದೇ ಶುಡ್ ಪ್ಲೇ. ದಟ್ಸ್ ದ ಓನ್ಲಿ ವೇ ರಿಯಲ್ ವರ್ಲ್ಡ್ ಕ್ಯಾನ್ ಬಿ ಲರ್ನ್ಡ್. ನೀವು ಒಬ್ಬ ಮಾನಸಿಕ ತಜ್ಞೆಯಾಗಿ ನಿಮ್ಮ ತಂದೆಯನ್ನ ನೀವು ಅಬ್ಸರ್ವ್ ಮಾಡೋದಾದ್ರೆ ಅವ್ರು ಇಷ್ಟೊಂದು ಬುದ್ಧಿ ಹೇಗೆ ಬರಕ್ ಸಾಧ್ಯ ಆಯ್ತು? ಅಂದ್ರೆ ನಾವು ಅವರ ಬಗ್ಗೆ ತಿಳ್ಕೊಳ್ತಾ ಅವರು ಕಾರ್ನಾಡ್ ಸದಾಶಿವರಾಯರ ಜೊತೆ ಇದ್ರು, ಬಹಳಷ್ಟು ಮೆಂಟರ್ಸ್ ಅವ್ರ ಜೀವನದಲ್ಲಿ ಬಂದು ಹೋಗಿದ್ದಾರೆ. ಈ ಕಡೆ ಹಿಂದೂಸ್ತಾನಿ ಸಂಗೀತ ಕಲಿಸೋರೊಬ್ರು ಬರ್ತಾರೆ, ಈ ಕಡೆ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಪರಿಚಯ ಮಾಡೋರು ಬರ್ತಾರೆ. ಎಲ್ಲ ವೇರಿಯಸ್ ಡೊಮೈನ್ಸ್ ಅಲ್ಲಿ ಅವ್ರು ಕಾಲಿಡುವಂತಹ ಅವಕಾಶ ಅವ್ರಿಗೆ ಸಿಕ್ಕಿದೆ. ಡು ಯು ಥಿಂಕ್ ಅದು ಅವ್ರ ಜೀವನ ಮೇಲೆ ಇಂಪ್ಯಾಕ್ಟ್ ಆಯ್ತಾ, ಅಥವಾ ಅವ್ರಿಗೆ ಇಷ್ಟೊಂದು ಬುದ್ಧಿ? ಯಾಕೆಂದ್ರೆ ಆ ಕಾಲದಲ್ಲಿ ಬಹಳಷ್ಟು ಜನ ಜ್ಞಾನಿಗಳು ಇರಬಹುದು, ಆದ್ರೆ ಮಕ್ಕಳನ್ನ ಈ ರೀತಿ ಬೆಳೆಸಬಹುದು ಅನ್ನೋದು ಅವ್ರಿಗೆ ಹೇಗೆ ಗೊತ್ತಾಯ್ತು ಅಂತ ನೀವೊಬ್ಬ ಮಾನಸಿಕ ತಜ್ಞಾಗಿ ಇವತ್ತು ಯೋಚನೆ ಮಾಡೋದಾದ್ರೆ ಹೇಗೆ ಸಾಧ್ಯ ಆಯ್ತು ಅಂತ ಅನ್ಸುತ್ತೆ ಅವರಿಗೆ? ಒಂದೇನಂದ್ರೆ ಅವರೇ ಒಂದು ಮಗುವಾಗಿದ್ರು. ಅವರು ಮಗುವಾಗಿದ್ದರಿಂದ ಕಂಡದ್ರಲ್ಲೆಲ್ಲ ಇಂಟ್ರೆಸ್ಟ್ ಇರ್ತದೆ. ಈಗ ಯಾರಾದರೂ ನನಗೆ ನೀನು ಅದು ಮಾಡಬೇಡ, ನೀನು ಓದ್ತಾ ಇರು ಅಂತ ಹೇಳಿದರೆ ಆಮೇಲೆ ಹಿ ವಾಸ್ ವೆರಿ ನಾಟಿ, ಅದೇನು ಕೇಳ್ತಿದ್ರು. ಅವ್ರಿಗೆ ಏನೇನು ಕಾಣುತ್ತೋ ಅದೆಲ್ಲ ನನಗೆ ಬೇಕು ಅಂತ, ಅದರ ವಿಷಯ ಗೊತ್ತಾಗಬೇಕು ಅಂತ. ಆ ಮೆಂಟ್ಯಾಲಿಟಿ ಅವರದ್ದು ಟಿಲ್ ದ ಡೇ ಹಿ ಡೈಡ್ ಇಟ್ ಕಂಟಿನ್ಯೂ. ಕರೆದ್ರೆ ಅಲ್ಲಿ ಇದು ಉಂಟು, ಅಲ್ಲಿ ಹೋಗಿ ನೋಡಬೇಕು. ಏನಂದರೆ ಮುಖ್ಯವಾಗಿ ನಾನು ಮಾಡಿ ನೋಡಬೇಕು. ಎಷ್ಟೋ ಜನ ಪ್ರೊಫೆಸರ್ಸು, ರೈಟರ್ಸು ಆರ್ಮ್ ಚೇರಲ್ಲಿ ಕೂತ್ಕೊಂಡು ಬರೀತಾರೆ. ಬಟ್ ಕಾರಂತರು ಏನಾದರೂ ಹೇಳಿದರೆ ಕೋಳಿ ಹೇಗೆ ಬೆಳೆಸು ಅಂದರೆ ಪೋಲ್ಟ್ರಿ ಫಾರ್ಮ್ ಮಾಡ್ತಾರೆ. ಅವರು ಪೋಲ್ಟ್ರಿ ಫಾರ್ಮ್ ಮಾಡಿ ಕೋಳಿ ಬೆಳೆಸಿ ನಿಮ್ಗೆ ಹೇಳ್ತಾರೆ ಹೇಗೆ ಮಾಡಬೇಕು ಅಂತ. ಸೊ ಹಾಗಾಗಿ ಅವರು ಯಾವತ್ತೂ ಇನ್ನೊಬ್ಬರಿಂದ ತಗೊಳ್ಳಿಲ್ಲ. ಪ್ರತಿಯೊಂದನ್ನು ಬಡವರ ವಿಷಯ, ಹೊಲೆಯರ ವಿಷಯ ತಿಳಿಬೇಕಾದ್ರೆ ನಾನೇ ರಿಸರ್ಚ್ ಮಾಡ್ತೇನೆ. ಚೌಮನ ದುಡ್ಡಿ ಬರೆಯೋ ಮೊದಲು ಇಡೀ ವಿಲೇಜ್ ಸರ್ವೆ ಮಾಡಿ ಅದು ದಟ್ ಫಿಲ್ಮ್ ಆ್ಯಂಡ್ ದಟ್ ಬುಕ್, ಅದರಲ್ಲಿ ಈವನ್ ಟುಡೇ ಇಟ್ ರಿಫ್ಲೆಕ್ಟ್ಸ್ ದ life of Dalits. So it is not aged, that book or content. So the one thing ಏನಂದರೆ ಅವ್ರಿಗೆ ಕಂಡದ್ರಲ್ಲೆಲ್ಲ ಇಂಟ್ರೆಸ್ಟ್ ಕಾಣ್ತೀವಿ. ಇದು ಯಾಕೆ ಹೀಗಾಯಿತು, ಈ ಟೆಂಪಲ್ ಯಾಕೆ ಹೀಗೆ ಬಂತು, ಆ ನದಿ ಯಾಕೆ ಹಾಗಾಯಿತು. ಸೊ ಕಣ್ಣಿಗೆ ಏನು ಬೀಳುತ್ತೋ ಅದರಲ್ಲಿ ಇಂಟ್ರೆಸ್ಟು, ಅದು ಮಕ್ಕಳ ಕ್ವಾಲಿಟಿ. ಇಫ್ ಯು ಲೀವ್ ಚಿಲ್ಡ್ರನ್ ಎಲ್ಲೋ ಅವ್ರಿಗೆ ಕಂಡದ್ದೆಲ್ಲ ಅದರಲ್ಲಿ ಅದು ಮಾಡಬೇಕು, ಇದು ನೋಡಬೇಕು. ನಿಮ್ಗೆ ಅನ್ಸ್ಬೋದು ಇದು ಯಾಕೆ 10 ಸಾಮಾನು 10 ವಿಶೇಷ ಯಾಕೆ ಮಾಡ್ತಾರೆ. ಜಗತ್ತಲ್ಲಿ 10 ವಿಷಯ ಅಲ್ಲ, 1000 ವಿಷಯ ಉಂಟು. ಅದರಲ್ಲಿ ಪ್ರತಿಯೊಂದು ನಾನು ನೋಡಬೇಕು, ಪ್ರತಿಯೊಂದು ನಾನು ತಿಳ್ಕೊಳ್ಬೇಕು ಅಂತ ಯಾವ ಮನುಷ್ಯನಿಗೆ ಕಾಣುತ್ತೋ, ಹಿ ಹ್ಯಾಸ್ ದಿ ಟ್ರಿಮೆಂಡಸ್ ಎಂಥೂಸಿಯಾಸಮ್, ಕ್ಯೂರಿಯಾಸಿಟಿ ಆ್ಯಂಡ್ ಎನರ್ಜಿ ಟು ಸಿ ಇಟ್. ಬರೀ ಓದಿ ತಿಳ್ಕೊಳ್ಳೋದಲ್ಲ, ಹಿ ರೆಡ್ ಎ ಲಾಟ್. ಆದರೆ ಮಾಡಿ ನೋಡಬೇಕು, ನಾನು ಮಾಡಿ ನೋಡಬೇಕು. ಕಾಫಿ ರೋಸ್ಟಿಂಗು, ಅದು ಇದು. ಆಮೇಲೆ ನಮ್ಮ ಮನೆ ಎಕ್ಸ್ಪೆರಿಮೆಂಟಲ್ ಲ್ಯಾಬ್ ಥರ ಎವ್ರಿ ಟೈಮ್ ದರ್ ಸಮಥಿಂಗ್ ನ್ಯೂ ಮನೇಲಿ.
ಆ ಥರ ಅದರ್ವೈಸ್ ಈಸ್ ಅ ವೆಜಿಟೇರಿಯನ್, ಪೋಲ್ಟ್ರಿ ಫಾರ್ಮಿಂಗ್ ಯಾಕೆ ಮಾಡೋದು. ಸೊ ಟು ಮೀ ದ್ಯಾಟ್ ವಾಸ್ ದಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ವಿಚ್ ಹಿ ಶೋಡ್ ಅಸ್. ಈಗ ಎಲ್ಲರೂ ಹೋಗುವಾಗ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮನ್ನು ಹೋಗಿ ನಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳೋದು ಅದ್ರ ಬಗ್ಗೆ ಅದೇನು ಅಂತ. ಸೊ ದೆನ್ ಯು ಡೆವಲಪ್ ದೋಸ್ ಇಂಟ್ರೆಸ್ಟ್. ಸೊ ಬಟ್ ಈ ನಾಲೆಡ್ಜ್ ವಿಷಯ ಮತ್ತು ಕ್ರಿಯೇಟಿವ್ ಜನರ ವಿಷಯ ಏನಂದರೆ, ಇಫ್ ಯು ಆರ್ ಇನ್ ಮಲ್ಟಿಪಲ್ ಡಿಸಿಪ್ಲಿನ್ಸ್, ಯುವರ್ ಬ್ರೈನ್ ಡೆವಲಪ್ಮೆಂಟ್ ಈಸ್ ಆಫ್ ಎ ಡಿಫ್ರೆಂಟ್ ಕ್ವಾಲಿಬರ್. ನೀವು ಒಂದೇ ಸಿಂಗಲ್ ಮೈಂಡೆಡ್ ಒಂದೇ ಮಾಡ್ತಾ ಇದ್ರೆ ಯು ಗೆಟ್ ಆ ಏರಿಯಾದಲ್ಲೇ ರೆಸ್ಟ್ರಿಕ್ಟ್ ಆಗ್ತದೆ. ಯು ಹ್ಯಾವ್ ನೋ ಅದರ್ ಇಂಟ್ರೆಸ್ಟ್. ಸೊ ಬಟ್ ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಥಿಯೇಟರ್, ಹಿ ವಾಸ್ ಇಂಟ್ರೆಸ್ಟೆಡ್ ಇನ್ ಮ್ಯೂಸಿಕ್, ರೀಡಿಂಗ್, ಎಕ್ಸ್ಪೆರಿಮೆಂಟಿಂಗ್, ಎಜುಕೇಷನ್ ವಾಸ್ ಹಿಸ್ ಪ್ಯಾಷನ್. ಆವಾಗಲೇ ಅವರು ಯಾವ ಹಳ್ಳಿ ಶಾಲೆಯಲ್ಲೂ ಕರೆದು ಹೋಗಿ ಅಲ್ಲೋಗಿ ಭಾಷಣ ಕೊಡ್ತಾರೆ. ಕರ್ನಾಟಕದಲ್ಲಿ ಎಷ್ಟು ಶಾಲೆಗಳಿದೆಯೋ ಅಲ್ಲೆಲ್ಲ ಹೋಗಿ ಭಾಷಣ ಕೊಟ್ಟು ಮಕ್ಕಳನ್ನ ಹೇಗೆ ನೋಡ್ಕೊಂಡು. ಹಾಗಾಗಿ ಅವ್ರ ಬುಕ್ಸಲ್ಲಿ ಈ ಎಕ್ಸ್ಪೀರಿಯನ್ಸಸ್ ಅಲ್ಲ. ಆ್ಯಂಡ್ ದ ಬೆಸ್ಟ್ ಥಿಂಗ್ ಏನಂದರೆ, ಪ್ರತಿಯೊಂದು ಅವರು ನೋಡಿದ್ದು, ಮಾಡಿದ್ದು, ಬರೆದದ್ದು. ಈ 3 ಕ್ವಾಲಿಟೀಸ್ ಆರ್ ಇಂಪಾರ್ಟೆಂಟ್. ಒಂದು ಅಬ್ಸರ್ವೇಷನ್, ಇನ್ನೊಂದು ಮಾಡೋದು. ನಾನು ಮಾಡದೇ ಇದ್ದರೆ ನಾನು ಪ್ರೀಚ್ ಮಾಡೋದಿಲ್ಲ ಯಾರಿಗೂ. ಹಿ ನೆವರ್ ಪ್ರೀಚ್ಡ್ ಎನಿಥಿಂಗ್. ಸೊ ಅವರು ನಾಸ್ತಿಕರಾದರೂ ನಾಸ್ತಿಕರನ್ನು ಅರ್ಥ ಮಾಡ್ಕೊಳ್ಳೋಕೆ ಆಗ್ತಿತ್ತು, ಯಾಕಂದರೆ ಹಿ ವಾಸ್ ಓಪನ್ ಟು ಎಕ್ಸ್ಪೀರಿಯನ್ಸಸ್, ಓಲ್ಡ್ ಎಕ್ಸ್ಪೀರಿಯನ್ಸ್. So if I have inherited something, that is that thing, that there's so many things to know. Let me try and find it. That's right. And if I do something, I'll write about it. Correct. I mean, that's the discipline he taught me. Right. ಬಾಯಲ್ಲಿ ಮಾತಾಡಿ ಉಪಯೋಗ ಇಲ್ಲ, ಮಾಡು ಆಮೇಲೆ ಬರಿ, ಮಾಡು ಆಮೇಲೆ ಬರಿ. ಸೊ ದಿಸ್ ಗೋಸ್ ಎ ಲಾಂಗ್ ವೇ. ಹೌದು. ನಾನು ಅದೇ ಭೈರಪ್ಪನವರು ಬರ್ದಿರೋದನ್ನ ಅದನ್ನು ಓದ್ತಿದ್ದೆ. ಹಂಪೈನಲ್ಲಿ ರೆಸ್ಟೋರೇಷನ್ ಆದಾಗ ಇವ್ರ ಮನೇಲಿ ಏನೋ ಆಯ್ತು ಅನ್ನೋಷ್ಟು ಕೋಪ ಮಾಡ್ಕೊಂಡು ಈಗ ಎಷ್ಟು ಜನ ಸಾಧಕರು ಸಮಾಜಕ್ಕೇನೋ ಮಾಡ್ಬೇಕು ಅಂತ ಹೋರಾಡ್ತಾರಲ್ವ, ಅಂದ್ರೆ ಅವ್ರಿಗೆ ಅಷ್ಟು ಸಮಾಜದ ಬಗ್ಗೆನೂ ಕಾಳಜಿ ಇತ್ತು, ಮನೆ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಮೇಲೆ. ಸೊ ಎಲ್ಲದರಲ್ಲೂ ಐ ಮೀನ್ ಅದು ಬಡವೆ ಬೆಳಕು ಅನ್ನೋ ಬುಕ್ ಆ್ಯಕ್ಚುಲಿ ತುಂಬ ಡೀಟೇಲ್ ಆಗಿ ಅವರ ಲೈಫ್ನ ಬಗ್ಗೆ ಹೇಳ್ಕೊಡ್ತಾರೆ. ಅದರಲ್ಲಿ ಲೈಫ್ ಇಸ್ ಫಾರ್ ಲಿವಿಂಗ್. ಅದರಲ್ಲಿ ಅಲ್ಟಿರಿಯರ್ ನೀವು ಸೊಡೋಕೆ ಹೋಗೋದು ಅದೆಲ್ಲ ಏನಿಲ್ಲ. ಸೊ ಫಾರ್ ಎ ನಾಸ್ತಿಕರಾಗಿದ್ದು ಮೀನಿಂಗ್ಫುಲ್ನೆಸ್ ಆಫ್ ಲೈಫನ್ನು ಅವರು ತೋರಿಸಿದಾಗ ಇನ್ಯಾರು ತೋರಿಸಿಲ್ಲ. ನಿಜ. ಆ್ಯಂಡ್ ಆಲ್ಸೋ ನೀವು ಮಕ್ಕಳು ಒಬ್ಬೊಬ್ರು ಒಂದೊಂದು ಡಿಫ್ರೆಂಟ್ ಫೀಲ್ಡ್ ಚೂಸ್ ಮಾಡಿದ್ದೀರಾ. ನಾಟ್ ಎನಿ ಕ್ಲಿಷೇಡ್ ಫೀಲ್ಡ್ಸ್ ಲೈಕ್ ಬೇರೆ ರೊಟೀನ್ ಫೀಲ್ಡ್ಸ್ ಅಲ್ಲ. ಇದು ನೀವು ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಆ್ಯಂಡ್ ನಿಮ್ಮದೇ ಆದ ಎತ್ತರಕ್ಕೆ ನೀವು ಬೆಳೆದಿದ್ದೀರಾ. ಈ ರೀತಿಯಾದಂತಹ ಯೋಚನೆ ಬರೋದಕ್ಕೂ ಇದೇ ಕಾರಣ ಅಂತೀರ? ಅಂದ್ರೆ ನೀವು ಒಬ್ಬ ಮಾನಸಿಕ ತಜ್ಞ, ಅಂದ್ರೆ ಮಕ್ಕಳ ಮನಸ್ಸಿನ ಬಗ್ಗೆ ನೀವು ವಿಶೇಷ ಆದಂತಹ ರಿಸರ್ಚ್ ಮಾಡಬೇಕು ಅಂದ್ರೆ ಅದಕ್ಕೆ ನಿಮಗೆ ಮೂಲ ಪ್ರೇರಣೆ ಏನು ಅಂತ ಅನ್ಸುತ್ತೆ? ನೀವು ಇದೇ ಫೀಲ್ಡ್ ಬೇಕು ಅಂತ. ಇವನ್ ಉಲ್ಲಾಸ್ ಅವರು ಕೂಡ ಇಂಜಿನಿಯರ್ ಆಗಿ ಶುರು ಆದ್ರೂ ಕೂಡ ಆಮೇಲೆ ಟೈಗರ್ಸ್ ಬಗ್ಗೆ ಅದ್ರ ಬಗ್ಗೆ ಎನ್ವೈರನ್ಮೆಂಟಲ್ ಅದು ಕಾರಂತರ ಒನ್ ಆಫ್ ದ ಇಂಟ್ರೆಸ್ಟ್. ನನ್ನ ಕಾರಂತರ ಮೇಜರ್ ಇಂಟ್ರೆಸ್ಟ್ ವಾಸ್ ಚೈಲ್ಡ್ಹುಡ್, schools and childhood and textbooks for children. Right. So recently ನಾನು bilingual textbook for primer for children ಬರ್ದೆ. ಯಾಕಂದರೆ ನಮ್ಮ ಮಕ್ಕಳಿಗೆ 8ನೇ ಕ್ಲಾಸಲ್ಲಿ ಓದೋಕ್ಕೆ ಬರೆಯೋದಿಲ್ಲ, ಮಾರ್ಕ್ಸ್ ಬರೋದಿಲ್ಲ. ಅದಕ್ಕೆ ಅವರಿಗೆ ಸುಲಭವಾಗಿ ಅದು ನಿಜವಾಗಿ ಇಂಟ್ರೆಸ್ಟಿಂಗ್ ಇದೆ ಅಂತ ತೋರಿಸ್ಬೇಕಾದ್ರೆ ಹೇಗೆ ಮಾಡಬೇಕು? ಯಾಕಂದರೆ ಅವರು ತುಂಬ ಅಡಲ್ಟ್ ಎಜುಕೇಷನ್ ಮೇಲೂ ವರ್ಕ್ ಮಾಡಿದ್ದಾರೆ. ಐ ಹ್ಯಾವ್ ಸೀನ್ ದೋಸ್ ಕ್ಯಾಂಪ್ಸ್, ದ ಮೆಟೀರಿಯಲ್ಸ್ ಹೇಗೆ ಮಾಡೋದು. So a lot of my ideas which I am practicing now basically came to me through him. And ನೀವು ಎಷ್ಟೊಂದು ದೊಡ್ಡ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದೀರಿ, ಮಕ್ಕಳ ಮನಸ್ಸಿನ ಬಗ್ಗೆ ವಿಶೇಷವಾದಂತಹ ರಿಸರ್ಚ್ ಮಾಡಿದ್ದೀರ. ಸಾಧಾರಣವಾಗಿ ಯಾರಾದರೂ ಒಬ್ಬರು ಎಲ್ಡರ್ಲಿ ಪೇರೆಂಟ್ ನಮ್ಗೆ ಸಿಕ್ಕಿದಾಗ ಅವ್ರು ಹೇಳೋದು ಒಂದು ಮಾತಿರುತ್ತೆ, ನಮ್ಮ ಕಾಲದಲ್ಲಿ ಚೆನ್ನಾಗಿತ್ತು ಅಂತ ಸರ್ವೇ ಸಾಮಾನ್ಯವಾಗಿ ಎಲ್ಲ ಜನರೇಷನಲ್ಲೂ ಹೇಳ್ಕೊಂಡು ಬರ್ತಾರೆ. ನೀವು ಇಷ್ಟು ವರ್ಷದ ನಿಮ್ಮ ಅನುಭವದಲ್ಲಿ ಕಳೆದ 10 ವರ್ಷ ಅಂತಾನೆ ಒಂದು ಇಟ್ಕೊಂಡ್ರೆ ಈ ಮಕ್ಕಳ ಮನಸ್ಸಿನ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಎಷ್ಟರ ಮಟ್ಟಿಗೆ ತುಂಬಾ ಇಂಟೆನ್ಸ್ ಆಗಿದೆ ಬರ್ತಾ ಅಥವಾ ಕಮ್ಮಿ ಆಗಿದೆಯಾ ಅಥವಾ ಹಾಗೆ ಇದೆಯಾ? ಕಂಪೇರ್ ಮಾಡೋದಾದ್ರೆ ಲಾಸ್ಟ್ 10 years or 20 years ಅಂತ ತಗೊಂಡ್ರೆ
ಹೇಗೆ ಅದು ಜಾಸ್ತಿ ಆಗ್ತಿದೆಯಾ ತೀವ್ರತೆ ಅಥವಾ ಕಮ್ಮಿ ಆಗ್ತಿದೆ ಅನ್ಸುತ್ತಾ, ಹೇಗೆ ಅನ್ಸುತ್ತೆ? ತೀವ್ರತೆ ಈಗ ತುಂಬ ಜಾಸ್ತಿ ಆಗ್ತಾ ಇದೆ. ಯಾಕಂದರೆ ಮೊದಲು ಮಕ್ಕಳು ಆಡಿದರೆ, ಮಕ್ಕಳು ಓದದೇ ಇದ್ದರೆ ಯಾರು ತಲೆ ಬಿಸಿ ಮಾಡ್ಕೊಳ್ತಾ ಇರಲಿಲ್ಲ. ಈಗ ಹಾಗಲ್ಲ, ಎಲ್ಲರೂ ಅವರನ್ನೊಂದು ಪ್ರೆಷರ್ ಕುಕ್ಕರ್ ಥರ ಹಾಕ್ಬಿಟ್ಟು ಅವರನ್ನು ಚೇಂಜ್ ಮಾಡಬೇಕು. ಆ ಮಗು 3 ವರ್ಷದಲ್ಲಿ ಎಷ್ಟು ಕ್ರಿಯೇಟಿವ್ ಆಗಿರ್ತಾರೆ. ಅವ್ರು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನಾವು ಉತ್ತರ ಕೊಡಬೇಕು, ಅವರಿಗೆ ಮಾಡಿ ತೋರಿಸ್ಬೇಕು, ಅದೆಲ್ಲ ನಮಗಿಲ್ಲ ಈಗ. ನಾವು ಹೇಳಿದ ಹಾಗೆ ಮಗು ಶೇಪ್ ಆಗಬೇಕು. ನೀವು ಹೆಚ್ಚಿನ ಲೆಕ್ಚರ್ಸಲ್ಲಿ ಹೇಳ್ತಾರೆ ಮಗು ಮಣ್ಣಿನ ಮುದ್ದೆ, ನೀವು ಶೇಪ್ ಮಾಡಿ. ಅದು ಎಂಥ ಕ್ರಿಮಿನಲ್ ಥಾಟ್. ಹಾಗಿರುವಾಗ ನಮಗೆ ಆ ರೀತಿ ಬೆಳೀಲಿಕ್ಕೆ ಅನುಕೂಲ ಆದದ್ರಿಂದ ನನಗೆ ಕನ್ವಿಕ್ಷನ್ ಉಂಟು. ಆದರೆ ಉಳಿದವರಿಗೆ ನಾನು ಹೇಳಿದ್ರೆ ನಂಬೋದಿಲ್ಲ. ಅವರು ಮಕ್ಕಳನ್ನು ಸುಮ್ಮನೆ ಬಿಟ್ಬಿಡಿ, ಏನಾದರೂ ಮಾಡ್ಕೊಳ್ತಾರೆ, ಅವ್ರು ನಿಮಗಿಂತ ಜಾಸ್ತಿ ಬುದ್ಧಿ. ನಾನು ಎಲ್ರಿಗೂ ಹೇಳ್ತೇನೆ ನಿಮಗಿಂತ ಎಷ್ಟೋ ಜಾಸ್ತಿ ಬುದ್ಧಿ ಇದೆ ಅವರಿಗೆ ಅಂತ. ಅವರು ಕೇಳೋದಿಲ್ಲ. ಸೊ ಮಕ್ಕಳನ್ನು ಒಂಥರ ಇನ್ಫೀರಿಯರ್ ಬೀಯಿಂಗ್ಸ್ ಟು ಬಿ ಶೇಪ್ಡ್ ಅಕಾರ್ಡಿಂಗ್ ಟು ನಮ್ಮ ಆ್ಯಂಬಿಷನ್. ಅದೇ ಬಂದ್ಬಿಟ್ಟಿದೆ ಎಲ್ಲರಿಗೆ. ಆ ಎಕ್ಸ್ಪೆಕ್ಟೇಷನ್ಸ್ ಉಂಟಲ್ಲ, ವೆರಿ ಅನ್ರೀಸನೇಬಲ್. ಆ್ಯಂಡ್ ಈಚ್ ಚೈಲ್ಡ್ ಇಸ್ ಡಿಫ್ರೆಂಟ್. ಅವರನ್ನು ಅಪ್ರಿಷಿಯೇಟ್ ಮಾಡಬೇಕು. ನಾವು ಎಲ್ಲರನ್ನು ಕರೆಕ್ಟ್ ಮಾಡಿ ಒಂದೇ ಥರ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತೆ ಈಗೊಂದು 10-15 ಇಯರ್ಸ್ ಅಂತಾನೆ ಇಟ್ಕೊಂಡ್ರೆ, ಇನಿಷಿಯಲ್ ಡೇಸಲ್ಲಿ ನಮ್ಗನ್ಸಿದ್ದು ತಂತ್ರಜ್ಞಾನದಿಂದ ಬಹಳ ಮಕ್ಕಳ ಮನಸ್ಸಲ್ಲಿ ಮಾರಕ ಅನ್ನೋ ಧೋರಣೆ ಇತ್ತು. ಅಥವಾ TV ನೋಡೋದೇ ಜಾಸ್ತಿ ಆದರೆ ಮಕ್ಕಳು ಹಾಳಾಗ್ತಾರೆ ಅಥವಾ ಬೌದ್ಧಿಕ ಬೆಳವಣಿಗೆ ಕುಂಠಿತವಾಗುತ್ತೆ ಅನ್ನೋ ಒಂದು ಧೋರಣೆ ಇತ್ತು. ಆದರೆ ಕ್ರಮೇಣ ಈಗ ಕೋವಿಡ್ ನಂತರದ ದಿನಗಳ ಉದಾಹರಣೆ ತಗೊಳ್ಳೋದಾದ್ರೆ, ಮಕ್ಕಳು ತಂತ್ರಜ್ಞಾನ ಬಳಸಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಈಗ ಶಾಲೆಗಳಲ್ಲೇ ಆಗಲಿ, ನಾನು ಹೋಮ್ವರ್ಕ್ ಕಳಿಸೋದು ವಾಟ್ಸಾಪ್ನಲ್ಲಿ. ಸೊ ನೀವು ಮಕ್ಕಳಿಗೆ ಝೂಮ್ ಕಾಲ್ಸ್ ಅಲ್ಲಿ ಅಟೆಂಡ್ ಮಾಡಬೇಕು, ಅವರು ಇಂಟರ್ನೆಟ್ಟಲ್ಲಿ ಇದನ್ನು ಹುಡುಕಬೇಕು, ಈ ರೀತಿಯಾದಂಥದ್ದು. ಅದು ನಿಮ್ಮ ಪ್ರಕಾರ ತಂತ್ರಜ್ಞಾನ ಎಂಥ ಇಂಪ್ಯಾಕ್ಟ್ ಮಾಡ್ತಿದೆ ಮಕ್ಕಳ ಮನಸ್ಸಿನ ಮೇಲೆ ಈಗ? Even before COVID, we were observing children coming now constantly. Parents children ಎಲ್ಲ ಮೊಬೈಲ್ ಇಟ್ಕೊಂಡೇ ಕೂತಿರ್ತಾರೆ. ಸೊ ನಾವು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್ನೇ ಇಲ್ಲ. ಸೊ ಪೇರೆಂಟ್ಸ್ ಮಕ್ಕಳ ಹತ್ರ ಮಾತಾಡೋದಿಲ್ಲ, ಮಕ್ಕಳು ಇನ್ನು ಬೇರೆ ಮಕ್ಕಳ ಹತ್ರ ಮಾತಾಡ್ತಿಲ್ಲ, ಎಲ್ಲರೂ ಏನೋ ಮಾಡ್ಕೊಂಡು ಕೂತಿರ್ತಾರೆ. ಈವನ್ ಇಟ್ಸ್ ಅ ವೆರಿ ಅನ್ರಿಯಲ್ ವರ್ಲ್ಡ್. ಸೊ ಮಗು ಹುಟ್ಟುವಾಗ ಎಲ್ಲ ಸೆನ್ಸೇಷನ್ ಬೇಕು, ಕಾಣೋದು, ಕೇಳೋದು, ನೋಸೋದು, ಫಿಸಿಕಲ್ ಮೂಮೆಂಟ್ಸ್ ಎಲ್ಲ ಇರಬೇಕು. ಸೊ ಅದು ಯಾವುದೂ ಇಲ್ಲದೆ ಜಸ್ಟ್ ವಿತ್ ದ ಸ್ಕ್ರೀನ್ ಇಫ್ ಯು ಪುಟ್ ಎ ಚೈಲ್ಡ್, ಸೆನ್ಸರಿ ಡಿಪ್ರೈವೇಷನ್ಗೆ ಎಷ್ಟು ಸಿವಿಯರ್ ಇರ್ತದೆ. ಆ್ಯಂಡ್ ಇಟ್ಸ್ ರಿಪ್ಲೇಸಿಂಗ್ ಎವ್ರಿಥಿಂಗ್, ಇಟ್ಸ್ ರಿಪ್ಲೇಸಿಂಗ್ ರಿಯಾಲಿಟಿ. ಹಾಗಾಗಿ ಈಗ ಮಕ್ಕಳು ಆ ಫ್ರ್ಯಾಗ್ಮೆಂಟೆಡ್ ವರ್ಲ್ಡನ್ನು ನೋಡಿಬಿಟ್ಟು ಜಗತ್ತು ಹೀಗೆ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಅದರಲ್ಲಿ ನೀರು ನೋಡ್ತಾರೆ. ನೀವು ನಿಜವಾಗಿ ಸಮುದ್ರದ ಹತ್ರ ಕರ್ಕೊಂಡು ಹೋದ್ರೆ ದೇ ಆರ್ ಶಾಕ್ಡ್. ಅವ್ರು ಅಂದ್ಕೊಂಡ್ರೆ ನೀರು ಅದರಲ್ಲಿದ್ದ ಹಾಗಿರಬೇಕು ಅಂತ. ಸೊ ವರ್ಲ್ಡ್ ಎಷ್ಟು ವೇರಿಯಡ್ ಇದೆ, ಅದನ್ನು ನೀವು ಎಷ್ಟೇ ಸರಿಯಾಗಿ ವರ್ಚುವಲಿ ತಂದ್ರೂ it is only a small bit. Water, just the concept of water. You will have what Google gives you as water concept. ಹಾಗಾಗಿ conceptual development ಇಲ್ಲ, sensory development ಇಲ್ಲ, smell, speaking, ಎಲ್ಲನೂ we are giving up on that. So it's a very dangerous, what I call it now is apocalypse now. ಈಗ ಎಲ್ಲ they are destroying childhood. ಇಷ್ಟು thousands of years ನಮ್ಮ ಮಕ್ಕಳು ಇನ್ ದ ರಿಯಲ್ ವರ್ಲ್ಡ್ ಬೆಳೆದ್ರು, ತಂದೆ ತಾಯಿ ಒಟ್ಟಿಗೆ, ಎನ್ವೈರನ್ಮೆಂಟ್ಸ್ ಜೊತೆ. ನಾವು ದೇ ಆರ್ ಡಿಸ್ಟ್ರಾಯಿಂಗ್ ಇಟ್ ಬೈ ನಾಟ್ ಪ್ರೊವೈಡಿಂಗ್ ರಿಯಲ್ ವರ್ಲ್ಡ್ ಟು ದ ಚೈಲ್ಡ್. ಈಗ ಶಾಲೆಗಳೇ ಅದನ್ನ ಎನ್ಕರೇಜ್ ಮಾಡಬೇಕಾದ್ರೆ, ಅಂದರೆ ನೀವು ಮಕ್ಕಳಿಗೆ ಇದ್ರಲ್ಲಿ ಹೋಮ್ವರ್ಕ್ ಕಳಿಸಿ, ದೇ ಥಿಂಕ್ ಇಟ್ ಈಸ್ ವೆರಿ ಈಸಿ ಟು ಆಕ್ಸೆಸ್ ಟೆಕ್ನಾಲಜಿ ಆ್ಯಂಡ್ ಲೆಟ್ಸ್ ಮೇಕ್ ಯೂಸ್ ಆಫ್ ಟೆಕ್ನಾಲಜಿ ಅಂತ ಅವ್ರು ಟ್ರೈ ಮಾಡ್ತಿದ್ದಾರೆ. ವೆರಾಸ್ ಅದರಿಂದ ಬೆನಿಫಿಟ್ಸ್ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ. ಡಿಸ್ಅಡ್ವಾಂಟೇಜಸ್ ಜಾಸ್ತಿ. No, if you can know everything by looking at whether a recipe or something, ಒಂದು ಕಪ್ ಆಫ್ ಟೀ ಮಾಡ್ಲಿಕ್ಕೆ ಬರೋದಿಲ್ಲ, ಬಿಕಾಸ್ ಯು ಡೋಂಟ್ ನೋ ಹೌ ಟು ಲೈಟ್ ಮ್ಯಾಚಸ್, ಹೌ ಟು ಸೆಲ್ಫ್ ಸಫಿಷಿಯನ್ಸಿ ಅಂತ ಹೇಳೋದು ಇಲ್ವೇ ಇಲ್ಲ ಈಗ. ಸಮಥಿಂಗ್ ಎಲ್ಸ್ ಹ್ಯಾಸ್ ಟು ಡೂ ಇಟ್, ಯು ಕ್ಯಾನ್ ಡೂ ಇಟ್. ಸೊ ಸಿವಿಲೈಸೇಷನ್ ಹ್ಯಾಸ್ ಸರ್ವೈವ್ಡ್ ಬಿಕಾಸ್ you do your own thing. You teach others. You live in harmony with other people and with nature.
So a lot of ancient tribes, they have model showing how to live in harmony with the environment and the people around you. ಈಗ ತಂದೆ ತಾಯಿ ಇಬ್ಬರು ಉದ್ಯೋಗಕ್ಕೆ ಹೋಗುವಂತಹ ಸಿನಾರಿಯೋಗಳೇ ಸರ್ವೇ ಸಾಮಾನ್ಯ. ತಂದೆ ತಾಯಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ, ಮಕ್ಕಳನ್ನ ಇಲ್ಲ ಯಾರೋ ಒಬ್ರು ನೋಡ್ಕೊಳಕ್ಕೆ ಅಂತ ಯಾರೋ ವ್ಯಕ್ತಿ ಬಂದು ಹೋಗ್ತಾರೆ. ಇವರಿಗೆ ಆಫೀಸ್ ಮುಗಿಸ್ಕೊಂಡು ಬರ್ತಿದ್ದಂಗೆ ಆಯಾಸ ಆಗಿರುತ್ತೆ, ಮಕ್ಕಳಿಗೆ ಹೆಚ್ಚು ಸಮಯ ಕೊಡೋದಕ್ಕೆ ಆಗ್ತಾ ಇಲ್ಲ. ಇದು ಅವರ ಬೇಕು ಅಂತ ಮಾಡ್ತಿದ್ದಾರೋ ಅಥವಾ ಅವರ ಸ್ಥಿತಿ ಆಗಿದೆಯೋ ಗೊತ್ತಿಲ್ಲ, ಆದರೆ ಇದು ಸರ್ವೇ ಸಾಮಾನ್ಯವಾದಂತಹ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಮಕ್ಕಳನ್ನ ಹೇಗೆ ಚೆನ್ನಾಗಿ ಬೆಳೆಸಬೇಕು ಅಥವಾ ಸಕಾರಾತ್ಮಕವಾದಂತಹ ಒಂದು ಪರಿಸರವನ್ನು ಸೃಷ್ಟಿ ಮಾಡಬೇಕು, ಏನು ಮಾಡಬಹುದು ತಂದೆ ತಾಯಿ? Personal experience is better ನಾನು ಹೇಳೋದು. I'm a professional woman, have a career. ನನಗೆ ಇಟ್ ವಾಸ್ ನಾಟ್ ಎ ಪ್ರಾಬ್ಲಮ್. ನನಗೇನಂದರೆ ನಾನು ಜಾಬ್ ಮಾಡಬೇಕು, ಬಟ್ ಜಾಬ್ ಇಸ್ ಫಾರ್ so many hours. I have so much more time and I have 2 children. So when the first one was born, to me it was a great joy. So was my husband, very fond of our baby. So we were thinking this is the best thing to happen to us, this baby. So from day one, observing, loving, taking care of it was very, very important. But Indiadalli, it is easy to get somebody to help you. ಯಾರಾದರೂ ಬಂದು ಆ್ಯಕ್ಚುಯಲ್ ಕೇರ್ನಲ್ಲಿ ಸ್ವಲ್ಪ ಹೆಲ್ಪ್ ಮಾಡಲಿಕ್ಕೆ ಇರೋದ್ರಿಂದ ಅಮೆರಿಕದ ಹಾಗೆ ಅಷ್ಟು ಕಷ್ಟ ಇಲ್ಲ. ಆ್ಯಂಡ್ ದೆನ್ ದ ಮೊಮೆಂಟ್ ದೇ ಸ್ಟಾರ್ಟ್ ಟಾಕಿಂಗ್, ಯು ಟಾಕ್ ಟು ದೆಮ್, ಯು ಟೆಲ್ ದೆಮ್ ಸ್ಟೋರೀಸ್, ರೈಮ್ಸ್, ಅದು ಇದು. ಸೊ ಐ ಹ್ಯಾಡ್ ಡಿಸೈಡೆಡ್ ಟಿಲ್ ಬೋತ್ ಮೈ ಚಿಲ್ಡ್ರನ್ ಗೋ ಅಪ್ ಟು 6th standard in school, primary music ತನಕ, I will have a job because I have to keep my brain going. Like I can't call quit. Yeah. So my husband was doing a lot of research, post-graduation, traveling abroad, and he was thriving in his profession, and he became a professor at 36. Wow. So he was a brilliant man. Yeah. But when all this were happening, I was naan makkalu nodkonde. I mean, he would be traveling, I am home taking care of my children. And my friends used to say, ನಿನ್ನ ಮಗಳು ಎಷ್ಟು ಪ್ರಶ್ನೆ ಕೇಳ್ತಾಳೆ, ನೀವು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ, ನಿನಗೆ ಬೋರ್ ಆಗೋದಿಲ್ವ? ಇಲ್ಲ ಇಲ್ಲ, ನನಗೆ ಅವಳ ಪ್ರಶ್ನೆಗೆ ಉತ್ತರ ಕೊಡಲೇಬೇಕು, ಅವಳಿಗೆ ಓದಿ ಹೇಳಬೇಕು, ಅವಳಿಗೆ ಹಾಡು ಹೇಳಬೇಕು, ಅವಳಿಗೆ ಮಗನಿಗೂ ಅಷ್ಟೇ. He was a quieter boy, but then I needed to be communicating with him. So both children never felt my absence. I was in school, in function, I would be there. So to me, my children were very precious, and I did not think twice. I was holding a job for job's sake. Correct. So that I keep my track of career. Right. After training as a professional psychologist, right, I need to keep it going. Adre ಓದೋದಾಗಲಿ, ರಿಸರ್ಚ್ ಮಾಡೋದಾಗಲಿ, actually I put everything on the back burner till both my children were in school. And when they became independent, they didn't bother what I did. Only when my children became independent, because I encouraged them to be independent, I started my work. So I became a professor at 62, my husband at 35. Wow. So that was the difference. Correct. I don't consider it a sacrifice because I'm an expert grandmother, I'm an expert mother. You know, I take pride in my being a mother and a grandmother, even today. I'm so proud of my grandchildren. Correct. But it was on the back burner. Right. I didn't look at anything yet. I said, first let them go to school. When I become redundant. And then I start my traveling, degrees, whatever you have, I did after that. Definitely, ನೀವು ನಮ್ಮೆಲ್ಲರಿಗೂ ಸ್ಫೂರ್ತಿ. ಯಾಕೆಂದರೆ ಒಂದಷ್ಟು ವರ್ಷಗಳ ನಂತರ ಅವರು ಮನೆಯಲ್ಲಿರೋದೇ ಬೆಟರ್ ಅನ್ನೋದು ಅವರೇ ಅನ್ಕೊಂಡ್ಬಿಟ್ಟಿರ್ತಾರೆ. ಇವನ್ ದೋ ದೇ ಹ್ಯಾವ್ ಪೊಟೆನ್ಷಿಯಲ್ ಇನ್ ಡೂಯಿಂಗ್ ಅ ಲಾಟ್ ಆಫ್ ಥಿಂಗ್ಸ್, ಬಟ್ ದೇ ಥಿಂಕ್ ಓಕೆ ಐ ಆಮ್ ಡನ್ ಫಾರ್ ಇಷ್ಟು ವರ್ಷ ಮಾಡಿ ಸಾಕು ಅಂತ. ಆದರೆ ನೀವು
ಪ್ರತಿಯೊಂದು ನಿಮಿಷವನ್ನು ಕೂಡ ಸದುಪಯೋಗ ಪಡಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಇಷ್ಟು ವರ್ಷಗಳು ಕೂಡ My PhD thesis was written when I was in Edinburgh. ನನ್ನ ಮಗನನ್ನು ನರ್ಸರಿ ಕ್ಲಾಸ್ ಪ್ಲೇ ಸ್ಕೂಲ್ ಅಲ್ಲಿ ಬಿಟ್ಟು I would write my PhD thesis. You know, I made time for my things, but being there for my children. And my son was doing all kinds of painting, his green period, jigsaw puzzles, everything. But I was simultaneously writing my thesis. So I did not neglect my children to promote myself. Correct. That's a great thing. But they were equally interesting to me. Yeah. You know, I found them fascinating. My children growing up is the best thing. ಮತ್ತೆ ನೀವು ಬಹಳಷ್ಟು ದೇಶಗಳನ್ನ ಸುತ್ತಿದ್ದೀರಿ, ಬಹಳಷ್ಟು ದೇಶಗಳ ಅಲ್ಲಿನ ಸಾಮಾಜಿಕ ಸ್ಥಿತಿಯನ್ನ ನೀವು ಗಮನಿಸಿದ್ದೀರಿ. ಈಗ ನಾವು ನಮ್ಮ ಕನ್ನಡಕೂಟ ಅಮೆರಿಕಾದಲ್ಲಿ ಇರೋದ್ರಿಂದ ಅಮೆರಿಕ ದೇಶ ಹಾಗೂ ಈ ಭಾರತ ದೇಶ ಎರಡನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ, ಎರಡೂ ದೇಶಗಳಲ್ಲಿರುವಂತಹ ಸಾಮಾನ್ಯ ಸಮಸ್ಯೆಗಳು ಮಕ್ಕಳ ವಿಷಯದಲ್ಲಿ ಏನು, ಅಥವಾ ಈ ದೇಶ ಬೆಟರ್, ಆ ದೇಶ ಇನ್ನ ಇಟ್ ಹ್ಯಾಸ್ ಟು ಇಂಪ್ರೂವ್ ಅಂತ ನಿಮ್ಗೆ ಏನಾದ್ರು ಕಂಪೇರ್ ಮಾಡಿ ಹೇಳೋದಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಇಂಡಿಯಾ ಅಲ್ಲದೆ ನಾನು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದು ಸ್ಕಾಟ್ಲೆಂಡಲ್ಲಿ. ಆ್ಯಂಡ್ ಸ್ಕಾಟ್ಲೆಂಡ್ ಇಸ್ ಅಪಾರ್ಟ್ ಫ್ರಮ್ ಬ್ಯಾಂಗ್ಳೂರ್, ಎಡಿನ್ಬರಾ ಇಸ್ ಮೈ ಫೇವ್ರೇಟ್ ಸಿಟಿ. ಆದರೆ ದಿ ಸ್ಕೂಲ್ಸ್ ವರ್ ಗುಡ್ ದೇರ್. ನಮ್ಮ ಸ್ಕೂಲ್ಸ್ ಥರ ಇರಲಿಲ್ಲ. ಬ್ರಿಟಿಷ್ ಸ್ಕೂಲ್ಸ್ ಆರ್ ವೆರಿ ಗುಡ್. Schooling was good. Health services was good. So, you know, not now after Brexit. Right. But before Brexit, as a senior psychologist, I found work conditions very satisfactory. And schooling satisfactory, health services satisfactory. And they had very good idea. They had a lot of money taken from India. That's a different matter. But life there, especially Scotland, is always, you know, very friendly. Right. Because ಅವ್ರಿಗೇನಂದ್ರೆ ಅವ್ರಿಗೆ ಇನ್ನೂ ಇಂಡಿಪೆಂಡೆನ್ಸ್ ಇಲ್ಲ ಅಂತ. So they were very sympathetic to outsiders like us. ಹಾಗಾಗಿ to me that was a very critical period, good to get to know the Western culture. So ನಾವೆಲ್ಲ ಕ್ಯಾಂಪಿಂಗ್ ಹೋಗ್ತಾ ಇದ್ವಿ, traveling in Europe. European culture, though more conservative type, but families are much better off. Oh, okay. You know, more closer bonds. Whereas USA, you just want to push your children away. Right. You know, everybody should be totally independent. And you don't really care about each other. You have to ask permission to visit your parents and grandparents, and they have become a big burden. Whereas the familial values in Britain was much, in a way it was not bad at all. And it was a very good time for clinical psychology, because there was no clinical psychology training in Britain then. So the time I reached there, I used to help all the MRCP people and all that in psychology, because they didn't have proper guidance. You know, I'm one of the Pioneers. fellow of British Psychological Society. Wow. So, you know, we knew more coming from Bangalore, from Reliance, because it's one of the oldest institutes. So to me, that way, we were pioneers. So we sent them all to all countries, psychologists. So psychology as a profession, our early beginnings were at the top level. ಸೊ ಈಗ ಮಕ್ಕಳ ಮನಸ್ಸಿನ ಸಂಬಂಧಿ ಸಮಸ್ಯೆಗಳಿಗೆ ಹುಡುಕೊಂಡು ನಿಮಗೆ ಬಹಳಷ್ಟು ಜನ ಪೇರೆಂಟ್ಸ್ ನಿಮ್ಮನ್ನು ಕನ್ಸಲ್ಟ್ ಮಾಡ್ತಾರೆ. ನಮ್ಮ ದೇಶದಲ್ಲಿರುವಂತಹ ಮಕ್ಕಳಿಗೆ ಸಮಸ್ಯೆಗಳು ಯಾವ ವಿಷಯದಲ್ಲಿ ಹೆಚ್ಚಿನ ಪ್ರಾಬ್ಲಮ್ ಅಂತ ನಿಮಗೆ ಕನ್ಸಲ್ಟ್ ಮಾಡ್ತಾರೆ ಯೂಶಲಿ ಪೇರೆಂಟ್ಸ್ ಇತ್ತೀಚೆಗೆ? You see, one major difference between India and America, or even Britain, is the family type. You will not see a single child coming alone. You will have a family with father, mother, even uncle, aunts. So this is our very positive character. In Nimansali, you never see a single patient. So always our family jothe barte. When you have the family, that's the asset.
in treating the person. I mean, ಇಂಡಿಯಾದಲ್ಲಿ ಫ್ಯಾಮಿಲಿ ಥೆರಪಿ ಎಲ್ಲ ಸ್ಟಾರ್ಟ್ ಮಾಡಿದ್ದೇ ಅದಕ್ಕೆ. ಸೊ ದಿಸ್ ಈಸ್ ಅವರ್ ಅಡ್ವಾಂಟೇಜ್. ಅಮೆರಿಕದಲ್ಲಿ ಒಂದು ಮಗು ಬಂದರೆ ಯು ಅಡ್ಮಿಟ್ ದ ಚೈಲ್ಡ್ ಎಲ್ಲೋ. ವಾಟ್ ಎ ಟ್ರಾಮಾ ಅದು. ಒಂದು ಮಗುವನ್ನು ನಾನು 7 ಚೈಲ್ಡ್ ಸೆಂಟರ್ ಎಲ್ಲ ವಿಸಿಟ್ ಮಾಡಿದ್ದೀನಿ. ಮಗುವನ್ನು ಅಡ್ಮಿಟ್ ಮಾಡ್ತಾರೆ. ಡಸ್ ಎನಿಬಡಿ ಥಿಂಕ್ ಮಗುಗೆ ಹೇಗೆ ಅನಿಸುತ್ತೆ? ಯಾರೂ ಇಲ್ಲ. ಸ್ಟ್ರೇಂಜರ್ಸ್ ಜೊತೆ ಅದನ್ನು ಅಡ್ಮಿಟ್ ಮಾಡ್ತಾರೆ. ನಮ್ಮ ಇದರಲ್ಲಿ ಮಕ್ಕಳನ್ನು ನಿಮಾನ್ಸಲ್ಲಿ ವಿ ಅಡ್ಮಿಟ್ the family, mother, at least one family person should be with the child. See, our notion of child rearing and caring is very family oriented. Nobody will, any lab ಹೋಗಲಿ ಅವ್ರ ಜೊತೆ ಯಾರಾದರೂ ಇದ್ದೇ ಇರ್ತಾರೆ, ಎಷ್ಟೇ ವಯಸ್ಸಿನವ್ರು ಇರ್ಬೋದು. Even younger people, they go with somebody. So it's an advantage that we have, that when we do therapy, we have the whole complex thing. ಅಲ್ಲಿ ಹಾಗಲ್ಲ. Social worker sees one side, psychologist sees another problem, and the nurse sees something, you don't see together. Whereas here we provide a fertile place for treatment. Right. So if they need 20 sessions to treat a child, we could do it in 3 sessions. They can hold families. So, our family ties are the advantage that we have in this country, which is there in Latin American countries, even African families. ಮಗು ಸರಿ ಇಲ್ಲದಿದ್ರೆ ದೊಡ್ಡವರು ಅಜ್ಜಿ ಎಲ್ಲ ನೋಡ್ಕೊಳ್ತಾರೆ. I mean, nobody will send it to an orphanage. So Latin American countries, African countries, there you find this kind of family being important. Whereas Western culture has encouraged that families are not important, you should be totally independent. So this independence ಬೇಕು ಅಂತ ಹೇಳಿದ್ರೆ, then at the end of the day you are alone. That's a very great answer. So I'm very happy to be in India. ನನಗೆ working, I go to villages and to me it's like one big family. It's rural areas and it's still maintained. It's this beautiful way of everybody belonging to a community is maintained. We are losing it here. ಮತ್ತೆ ನಾವು ಬೇಗ ನೆಗೆಟಿವ್ಗೆ ಇನ್ಫ್ಲೂಯೆನ್ಸ್ ಆಗೋದು ಜಾಸ್ತಿ, ಇನ್ಕ್ಲೂಡಿಂಗ್ ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ. ನೆಗೆಟಿವ್ ಆಗಿ ಕಾಣಿಸೋದು ಮನಸ್ಸಿಗೆ ಆಕರ್ಷಕವಾಗಿ ಕಾಣಿಸುತ್ತೆ. ಸೊ ಇದನ್ನ ಇವನ್ ಪೇರೆಂಟ್ಸಿಗೆ ಆಗಲಿ ನಾವು ತಿಳಿಸಿ ಹೇಳೋದು ಹೇಗೆ? ಯಾಕಂದರೆ ನಮ್ಮ ರೆಗ್ಯುಲರ್ ಎಜುಕೇಷನ್ ಕರಿಕ್ಯುಲಮ್ ಅಲ್ಲಿ ಇದೆಲ್ಲ ಇಲ್ಲ. ಆದರೆ ಮನಸ್ಸಿಗೆ ಸಂಬಂಧಪಟ್ಟಂತಹ ವಿಷಯಗಳು ಕೂಡ ಪ್ರತಿಯೊಬ್ಬನಿಗೂ ಗೊತ್ತಿರಲೇಬೇಕು. ತೊಂದರೆ ಆದಾಗ ಮಾತ್ರ ಡಾಕ್ಟರ್ನ ಹುಡ್ಕೊಂಡು ಹೋಗೋದಲ್ಲ, ಆದರೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಕೂಡ ನಾವು ಅವೇರ್ ಆಗಿರಬೇಕು. ಈ ಅವೇರ್ನೆಸ್ ನಾವು ತರಬೇಕು ಅಂದರೆ ಹೇಗೆ ಸಾಧ್ಯ? ಸಮಾಜದಲ್ಲಿ ತರಬೇಕು ಅಂದರೆ ಸಮಾಜದಲ್ಲಿ ತರಬೇಕಾದ್ರೆ we have to be there talking to them. Earlier I used to write all academic books. Now I have given up. Even ನಾನು novels ಬರೀತೇನೆ, ಕತೆ ಬರೀತೇನೆ. All this because I want to reach to the community. So, and I also work with tribals. ಅದೆಲ್ಲ so that I can reach the community. You need people to talk to. ಹಾಗೆ ಕಾರಂತರು ನಿಮಗೆ ಬಹಳಷ್ಟು ವಿಷಯಗಳನ್ನು ನಿಮಗೆ ಕಲಿಸ್ಕೊಟ್ಟು ಹೋಗಿದ್ದಾರೆ. ಅಂದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನೀವು ಅವರಿಂದ ಕಲಿತಿದ್ದೀರಿ. ಅವರ ಅನೇಕ ಪೇರೆಂಟಿಂಗ್ ಟೆಕ್ನಿಕ್ಸ್ನ ನೀವು ಅಳವಡಿಸ್ಕೊಳ್ತಾ ಇದ್ದೀವಿ. ಅಂದರೆ ಮುಖ್ಯವಾಗಿ ನೀವು ಈಗಲೂ ಬಹಳಷ್ಟು ಪೇರೆಂಟ್ಸ್ಗೆ ಅಡ್ವೈಸ್ ಮಾಡುವಂತಹ ಅವರ ಟೆಕ್ನಿಕ್ ಯಾವುದು? ಅವರು ನಿಮ್ಗೆ ಹೇಳ್ಕೊಟ್ಟಂಥ ಯಾವ ಟೆಕ್ನಿಕ್ನ ನೀವು ಈಗಿನ ಪೇರೆಂಟ್ಸ್ಗೆ ನೀವು ಅಡ್ವೈಸ್ ಮಾಡೋದಕ್ಕೆ ಇಷ್ಟಪಡ್ತೀವಿ? ಅದೇ ಅವ್ರದ್ದೇನೆಂದರೆ ಅವರ ಕಮ್ಯುನಿಕೇಷನ್ ಏನಂದರೆ ಥ್ರೂ ಡ್ರಾಮಾಸ್, ಥ್ರೂ ಡಾನ್ಸ್, that emotions are very important. So by making person aware of emotions is a part of evolving as a person. If you just intellectually do something, it is not enough. So for him, all-round development is very important, in which emotional development is a major, which is missing in the IT and that emotions, feeling for others, empathy, these are the real values he brought out is in books, the dramas, the talks, everything. So he wanted a complete person.
with emotions, language, and thinking. You are not just thinking person, language person. You are an emotion, a bundle of emotion which you should be aware of. That is what we have to bring back to the world. Those the empathy, living in harmony with the environment. These were very, very important concepts he brought up. ನೀವು ಇವನ್ ವಿಶ್ವಸಂಸ್ಥೆಯಲ್ಲಿ ಕೂಡ ಸಲಹೆಗಾರರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿದ್ದೀವಿ. ಆರ್ ಯು ಹ್ಯಾಪಿ ದಟ್ ವರ್ಲ್ಡ್ ಇಸ್ ರೆಕಗ್ನೈಸಿಂಗ್ ದಿಸ್ ಆಸ್ ಅ ಫೀಲ್ಡ್ ದಟ್ ವಿ ನೀಡ್ ಟು ಫೋಕಸ್ ಆನ್, ಆರ್ ಡು ಯು ಥಿಂಕ್ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಆಗ್ತಿದೆಯಲ್ಲ ಅಂತ ಬೇಜಾರಾಗುತ್ತಾ, ಅಥವಾ ಇದೊಂದು ಸಂಸ್ಥೆ ನಮ್ಮನ್ನು ರೆಕಗ್ನೈಸ್ ಮಾಡಿ ಅಂದರೆ ಈ ಒಂದು ಫೀಲ್ಡ್ಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ರೆಕಗ್ನೈಸ್ ಮಾಡ್ತಿದೆ ಅಂತ ಖುಷಿ ಆಗುತ್ತಾ, ಅಥವಾ ಇಂಥ ಒಂದು ಸ್ಥಿತಿ ತಲುಪಿದ್ದೀವಲ್ಲ ಅಂತ ಬೇಜಾರಾಗುತ್ತಾ? ಹೇಗೆ ನೋಡ್ತೀವಿ? ಐ ಆಮ್ ಹ್ಯಾಪಿ. ಈಗ ಫಾರ್ ಎಕ್ಸಾಂಪಲ್ WHO ಹೇಳ್ತದೆ ಎಲ್ಲ ಕಂಟ್ರೀಸಲ್ಲೂ ಸ್ಕೂಲ್ ಶುಡ್ ಪ್ರೊವೈಡ್ ನೆಟ್ವರ್ಕ್ ಫಾರ್ ಮೆಂಟಲ್ ಹೆಲ್ತ್. ಸ್ಕೂಲ್ ಮೆಂಟಲ್ ಹೆಲ್ತ್ ದೇ ಹ್ಯಾವ್ ಮೇಡ್ ಇಟ್ ಎ ಮೇಜರ್ ಥಿಂಗ್. So actually they moved away from the individual services to community services. This is how we built our community psychiatry unit in Nimans. So WHO promoted it. Though they don't have a lot of money, but they are promoting it. So ನೀವು ಇಷ್ಟೊಂದು ಅನುಭವವನ್ನು ಗಳಿಸಿ ಈಗಿನ ಪೋಷಕರಿಗೆ ಒಂದು ಮಾರ್ಗದರ್ಶನ ಕೊಡಬೇಕು ಅನ್ನೋದಾದರೆ, ಅಂದರೆ ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಯಾಕೆಂದರೆ ಪ್ರತಿಯೊಬ್ಬ ಪೇರೆಂಟ್ ಕೂಡ ನ್ಯೂಬಿ ಅಂತಲೇ ಹೇಳಬೇಕು, ಯಾರಿಗೂ ಅನುಭವ ಇರೋದಿಲ್ಲ ಪೇರೆಂಟಿಂಗ್ದು. ಆದರೆ ಕ್ರಮೇಣ ಅವ್ರು ಕಲಿತಾ ಹೋಗ್ತಾರೆ, ಅದೇ ಪ್ರಾಬಬ್ಲಿ ಎವಲ್ಯೂಷನ್ ಅಂತ ಅನ್ಬೋದೇನೋ. ಬಟ್ ಅನುಭವಸ್ಥರು ಆಗಿ ನೀವು ಹೇಳೋದಾದರೆ, ಮಾರ್ಗದರ್ಶನ ಕೊಡೋದಾದರೆ, ಯಾವ ವಿಷಯದ ಬಗ್ಗೆ ಅವ್ರು ಫೋಕಸ್ ಮಾಡಿದ್ರೆ ಒಳ್ಳೆಯದು ಅಂತ ನಿಮ್ಗೆ ಅನ್ಸುತ್ತೆ? ಫಸ್ಟ್, recognize the child as an individual. Respect. First, respect the child. Even a 2-year-old. Respect the child. What he is, what he has. And then play with the child. And then talk to the child. Then read to the child. Ishtu madidre, your child will be perfect. So, positive. ಎಷ್ಟೋ ಪೇರೆಂಟ್ಸ್ ನಾವೇ ಎಲ್ಲ ಮಾಡಿದರೆ ಮಗು ಹುಷಾರಾಗುತ್ತೆ ಅಂತ. ಡೋಂಟ್ ಎವರ್ ಡೂ ದಟ್. ಲೆಟ್ ದೆಮ್ ಗೆಟ್ ದೇರ್ ಹ್ಯಾಂಡ್ಸ್ ಡರ್ಟಿ ಆ್ಯಂಡ್ bathe, play in mud, doesn't matter. That is irrelevant. ಹಾಗಾಗಿ experience the world directly, allow them to play. Don't try to control them about everything. They have high energy, they want to do a lot of things. So let them grow. But emotional bonding is the most essential thing. Unless you talk and show affection, the child cannot sense it. You have to convey your affection so that he learns to share affection with people. If you keep beating them up for something, they learn aggression. Then they will go and beat others. So how you behave with your child is very important. So you can have positives and negatives. But respecting the child is absent. ಸೊ ಈಗ ನಾವು ಇದು ಒಳ್ಳೆಯದು ಇದು ಕೆಟ್ಟದ್ದು ಅಂತ ಪೇರೆಂಟ್ಸ್ ಆಗಿ ನಾವೇ ಐಡೆಂಟಿಫೈ ಮಾಡಿಬಿಟ್ಟಿರ್ತೀವಿ. ಅದು ಎಷ್ಟು ಮಟ್ಟಿಗೆ ಸರಿ? ಅಂದರೆ ಹೌ ಡು ವಿ ನೋ ವಾಟ್ ಇಸ್ ಗುಡ್ ಆರ್ ವಾಟ್ ಇಸ್ ಬ್ಯಾಡ್? You ask the child. He will, any doubt you have, ask a child. You will get the answer. To me, all my kids, they are my teachers and guides. I have not learned anything from adults in my life. They don't teach you anything, but the kids come out with such, I call them philosophers in the crib. That's a great thought. ಇಷ್ಟು ಹೊತ್ತು ಕಾಲ ನಮಗೆ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟಿದ್ದೀವಿ. ನಿಮ್ಮ ಅಮೂಲ್ಯವಾದ ಜ್ಞಾನ ಸಂಪತ್ತಿಂದ ಬಹಳಷ್ಟು ವಿಷಯಗಳನ್ನು ನಮಗೆ ಕೊಟ್ಟಿದ್ದೀವಿ. ಇನ್ನೂ ಅನೇಕ ಮಕ್ಕಳು ಅಥವಾ ಅನೇಕ ಪೋಷಕರು ನಿಮ್ಮಿಂದ ಕಲಿಯುವಂತಾಗಲಿ ಅಂತ ನಾವು ಆಶಿಸ್ತೀವಿ. ನಿಮ್ಮ ಇಷ್ಟು ದೀರ್ಘವಾದಂತಹ ಸಮಯಕ್ಕೆ ನಮ್ಮೆಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು.